ರಾತ್ರಿ ಮಲಗಿದ್ದಾಗ ಇಂತಹ ಕನಸುಗಳು ಏನಾದರೂ ಕಾಣಿಸಿಕೊಂಡರೆ ಇದು ಸಾಕ್ಷಾತ್ ಮಹಾಲಕ್ಷ್ಮಿ ನೀಡುವ ಸೂಚನೆ. ನಿಮ್ಮ ಮನೆಗೆ ನಾನು ಬರುತ್ತೇನೆ, ನಿಮ್ಮ ದೈನಂದಿನ ಕಷ್ಟಗಳನ್ನು ನಾನು ತೀರಿಸುತ್ತೇನೆ, ಹಣಕಾಸಿನ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದರೆ ನಾನು ನಿನ್ನನ್ನು ಕಾಪಾಡುತ್ತೇನೆ ಎನ್ನುವ ಸೂಚನೆ ಇದು ಆಗಿರುತ್ತದೆ. ಯಾವ ಕನಸುಗಳು ಬಿದ್ದರೆ ಏನು ಅರ್ಥ? ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬಂದರೆ ಅಥವಾ ಹೆಣ ತೆಗೆದುಕೊಂಡು ಹೋಗುವ ಹಾಗೆ ದೇವಸ್ಥಾನಗಳು ಕನಸಿನಲ್ಲಿ ಬಂದರೆ ಇದು ಏನನ್ನು ಸೂಚಿಸುತ್ತದೆ? ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿ ಇದ್ದರೂ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಗುರುರಾಜನ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಶಾಶ್ವತವಾಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಮಹಾಲಕ್ಷ್ಮಿ ತಾಯಿಯು ತುಂಬ ಕಷ್ಟದಲ್ಲಿದ್ದವರಿಗೆ ಕನಸಿನಲ್ಲಿ ಬಂದು ಕೆಲವೊಂದು ನಿರ್ದಿಷ್ಟ ಸೂಚನೆಗಳನ್ನು ನೀಡುತ್ತಾಳೆ. ಅದರಲ್ಲಿ ಪ್ರಮುಖವಾಗಿ ಕನಸು ಕಾಣುವುದು. ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬಂದರೆ ಎಷ್ಟೋ ದಿನದಿಂದ ಮಾಡದೇ ಇರತಕ್ಕಂತಹ ಕೆಲಸಗಳನ್ನು ಹಾಗೆ ಇಟ್ಟುಕೊಂಡಿದ್ದೀಯಾ, ಇನ್ನು ಮುಂದೆ ನೀನು ಆ ಕೆಲಸಗಳನ್ನು ಮಾಡಲು ಬೆಂಗಾವಲಾಗಿ ನನಗೆ ಧೈರ್ಯ ತುಂಬುತ್ತೇನೆ, ಆತ್ಮವಿಶ್ವಾಸ ಕೊಡುತ್ತೇನೆ ಎನ್ನುವ ಸೂಚನೆ ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬಂದು ಕಾಣಿಸಿಕೊಳ್ಳುತ್ತಾರೆ. ಇನ್ನು ಶವ ಸಾಗಿಸುವ ಹಾಗೆ, ಹೆಣಗಳು ಹೋಗುತ್ತಿರುವ ಹಾಗೆ ಕನಸಿನಲ್ಲಿ ಕಂಡರೆ ಇದೂ ಕೂಡ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆಗಳು ಮುಕ್ತಾಯವಾಗುತ್ತದೆ. ಅಂದರೆ ಇಷ್ಟು ವರ್ಷ ಇದ್ದಂತಹ ಒಂದು ಕೆಟ್ಟ ವಿಷಯಗಳು ಅಥವಾ ಕೆಟ್ಟ ಆಲೋಚನೆಗಳು ಯಾವುದೇ ಇರಬಹುದು, ಅದು ನಿಮ್ಮನ್ನು ಬಿಟ್ಟು ಕಳೆದು ಹೋಗುತ್ತದೆ ಎನ್ನುವ ಇದು ಮುನ್ಸೂಚನೆಯಾಗಿ ತೋರಿಸುತ್ತದೆ. ದೇವಸ್ಥಾನದ ಗುಡಿ ಗೋಪುರಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದರ ಅರ್ಥ ನಿಮ್ಮ ಮನೆಗೆ ದೈವ ಅನುಗ್ರಹ ಪ್ರೇರಣೆ ಆಗಲಿದೆ, ಯಾವುದೇ ಒಂದು ಶುಭ ಕಾರ್ಯಗಳು ನಡೆಯಲಿದೆ, ಸಾಲಗಳು ಮುಕ್ತಿಯಾಗುತ್ತದೆ, ದುಡ್ಡು ಕಾಸಿನ ಸಮಸ್ಯೆಗಳಿಂದ ಸಂಪೂರ್ಣ ಪರಿಹಾರ ಹೊಂದುತ್ತೀರಾ ಎನ್ನುವ ಅರ್ಥ ಇದು ಆಗಿದೆ. ಇನ್ನು ಮೂರನೆಯದು, ನಿಮ್ಮ ಮನೆಯಲ್ಲಿ ದೈವಶಕ್ತಿ ನೆಲೆಸಲು ಯಾವಾಗಲೂ ಶುಚಿಯಾಗಿ ಇರಬೇಕು. ರಾತ್ರಿ ಮಲಗುವ ಮೊದಲು ನಿಮ್ಮ ಮನೆಯ ಹಾಸಿಗೆ ದಿಂಬೊರಗು ಒದರಿ ಹಾಸಿಕೊಂಡು ನಂತರವೇ ಮಲಗಬೇಕು. ಇಂತಹ ಕನಸಿನ ಸೂಚನೆಗಳು ನಿಮ್ಮನ್ನು ಅದೃಷ್ಟದ ಲಾಭ ತರುತ್ತದೆ. ಇನ್ನು ನಿಮ್ಮ ಜೀವನದ ಯಾವುದೇ ಕಷ್ಟಗಳ ಬಗ್ಗೆ ಪರಿಹಾರ ಕೇಳಬೇಕು ಅನ್ನೋದಾದರೆ ಪಂಡಿತ್ ಗುರುರಾಜನ್ ಗುರುಗಳಿಗೆ ಒಂದು ಕರೆ ಮಾಡಿ. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ.